ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನನಗೆ ಆ್ಯಡ್ಸೆನ್ಸಿಂದ ಲೆಟರ್ ಬಂದಿದೆ. ಇದು ವೆರಿಫಿಕೇಷನ್ಗೋಸ್ಕರ ಇರುತ್ತೆ, ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಇರುತ್ತೆ. ನಾವು ಐಡೆಂಟಿಟಿ ವೆರಿಫಿಕೇಷನ್ ಮಾಡಿದಾದಮೇಲೆ ಈ ಒಂದು ಪಿನ್ ಕಳಿಸ್ತಾರೆ ಅಡ್ರೆಸ್ ವೆರಿಫೈ ಮಾಡೋಕ್ಕೋಸ್ಕರ. ಈ ಒಂದು ಲೆಟ್ರಿಗೋಸ್ಕರ ಭಾಳಷ್ಟು ಜನ ಭಾಳ ಕಷ್ಟಪಡ್ತಾರೆ. ಅಡ್ರೆಸ್ನ ಕರೆಕ್ಟ್ ಹಾಕಿರ್ತಾರೆ ಅಥವಾ ಸ್ವಲ್ಪ ತಪ್ಪಾಗಿರುತ್ತೆ. 3 ತಿಂಗಳು 4 ತಿಂಗಳು ಈ ಥರ ಟೈಮ್ ತೊಗೊಳುತ್ತೆ. ನನಗೆ ಭಾಳಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇರ್ತಾರೆ, ಬ್ರೋ ನಂದು 3 ತಿಂಗಳಾಯಿತು ಪಿನ್ ಅಪ್ಲೈ ಮಾಡಿ, ಅಂದರೆ 2 ಬಾರಿ 3 ಬಾರಿ ಅಪ್ಲೈ ಮಾಡಿದ್ದೀನಿ, ಆದರೂ ಕೂಡ ನನಗೆ ಪಿನ್ ಬರ್ತಾಯಿಲ್ಲ. ಏನು ಪ್ರಾಬ್ಲಮ್ ಇದೆ, ನನ್ನ ಅಡ್ರೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಮತ್ತು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ ಕೇಳ್ತಾ ಇರ್ತಾರೆ. ಮತ್ತು ಇನ್ನೂ ಒಬ್ಬೊಬ್ಬರು 2 ಸರಿ ಅಟೆಂಪ್ಟ್ ಮಾಡಿದ್ದೀನಿ, 2 ಸರಿ ನಾನು ರೀಸೆಂಟ್ ಮಾಡಂತೇಳಿ ಅಲ್ಲಿ ಇರುತ್ತಲ್ಲ ಆಪ್ಷನ್, ಅದನ್ನ ಕ್ಲಿಕ್ ಮಾಡಿದ್ದೀನಿ. 2 ಬಾರಿ ಮಾಡಿದರೂ ಕೂಡ ಇನ್ನೂ ಬರ್ತಾಯಿಲ್ಲ, ಆ ಥರ ತಿಳಿಸ್ತಾ ಇರ್ತಾರೆ. ಆದರೆ ನನಗೆ 18 ಡೇಸಲ್ಲಿ ಬಂದುಬಿಟ್ಟಿದೆ ಫ್ರೆಂಡ್ಸ್. ನಾನು ಅಪ್ಲೈ ಮಾಡಿರಲಿಲ್ಲ, ಅವರು ಐಡೆಂಟಿಟಿ ವೆರಿಫಿಕೇಷನ್ ಆದ ತಕ್ಷಣ ಅವರೇ ಸೆಂಡ್ ಮಾಡ್ತಾರೆ. 23 ಜೂನ್ಗೆ ಸೆಂಡ್ ಮಾಡಿದರು, ಈಗ 11th ಜುಲೈಗೆ ಬಂದುಬಿಟ್ಟಿದೆ ಫ್ರೆಂಡ್ಸ್. ನಾನು ಆ ಪೋಸ್ಟ್ಮನ್ಗೆ ಹೇಳಿದ್ದೆ ಈ ಥರ ಬರುತ್ತೆ, ಒಂದು 15 ಡೇಸ್ ಆದಮೇಲೆ ಹೇಳಿದ್ದೆ ನಾನು, ಈ ಥರ ಒಂದು ಲೆಟ್ರ್ ಬರುತ್ತೆ, ಹೋದ ಬಾರಿ ಬಂದಿತ್ತಲ್ಲ ಆ ಥರ ಒಂದು ಲೆಟ್ರ್ ಬರುತ್ತೆ ನನಗೆ, ಈ ಲೆಟ್ರ್ ಬಂದರೆ ನನಗೆ ತಿಳಿಸಿ ಅಂತೇಳಿ ಪೋಸ್ಟ್ಮನ್ಗೆ ತಿಳಿಸಿದ್ದೆ ಫ್ರೆಂಡ್ಸ್. ಆವಾಗ ಅವರು 15 ಡೇಸ್ ಆಯಿತು ಆದಮೇಲೆ ನಾನು ತಿಳಿಸಿದ್ದೆ, ಒಂದು 2-3 ದಿನದಲ್ಲಿ ಅವರು ಕಾಲ್ ಮಾಡಿದ್ರು ಫ್ರೆಂಡ್ಸ್ ನನಗೆ, ಈ ಥರ ಲೆಟ್ರ್ ಬಂದಿದೆ, ಇವ್ರ ಹೆಸರಿಂದ ಬಂದಿದೆ, ನೀವು ಹೇಳಿದ್ರಲ್ಲ ಅದೇ ಲೆಟ್ರ್ ಬಂದಿದೆ, ಮೊದಲು ಬಂದಿತ್ತಲ್ಲ ಆ ಲೆಟ್ರ್ ಬಂದಿದೆ, ಅದೇ ಥರನೇ ಬಂದು ತೊಗೊಂಡೋಗಿ ಅಂತೇಳಿ ಈ ಥರ ಹೇಳಿದರು ಫ್ರೆಂಡ್ಸ್. ಅಂದರೆ ಫಸ್ಟು ಇನ್ನೊಂದು ಚಾನಲ್ ರಂಗೋಲಿ ಲವರ್ಸ್ ಇದೆ, ಅದರಿಂದ ಲೆಟ್ರ್ ಬರಬೇಕಾದ್ರೆ 1.5 ಮಂತ್ ಆಗಿತ್ತು ಫ್ರೆಂಡ್ಸ್. ಅದು ಭಾಳ ಬೇಜಾರಾಗಿತ್ತು. ಯೂಟ್ಯೂಬ್ನಲ್ಲಿ 15 to 30 ಡೇಸ್ ಒಳಗಡೆ ಬರುತ್ತೆ ಅಂತೇಳಿ ಹೇಳಿದರು. ಡಿಪೆಂಡ್ ಅಪಾನ್ ಸ್ಪೀಡ್ ಮತ್ತು ಯಾವ ಲೊಕೇಶನಲ್ಲಿ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತೇಳಿ ಅವರು ಅಲ್ಲಿ ಮೆನ್ಷನ್ ಮಾಡಿದರು. ನಾನು ಹಳ್ಳಿಲಿ ಇರೋದ್ರಿಂದ ಲೇಟಾಗಿ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ, ಆದರೆ 1 ಮಂತ್ ಆದರೂ ಕೂಡ ಬಂದಿರಲಿಲ್ಲ. ಮತ್ತು ಸೆಕೆಂಡ್ ಟೈಮ್ ನಾನು ಅಪ್ಲೈ ಮಾಡಿದೆ, 2 ಸಾರಿ ಮಾಡಿದೆ, ಒಂದು ಲೆಟ್ರ್ ಬಂತು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆ ನಾನು ಪೋಸ್ಟ್ಮನ್ಗೆ, 10 to 15 ಟೈಮ್ಸ್ ಕಾಂಟ್ಯಾಕ್ಟ್ ಮಾಡಿದೆ, ಈ ಥರ ಲೆಟ್ರ್ ಬಂತ ಅವ್ರು ವಾಟ್ಸಪ್ಗೆ ಆ್ಯಡ್ಸೆನ್ಸ್ ಲೆಟ್ರನ್ನ ಕಳಿಸಿದೆ, ಇಮೇಜ್ ಅಂದರೆ ಡೌನ್ಲೋಡ್ ಮಾಡಿ ಇಮೇಜ್ ಕಳಿಸಿದೆ, ಈ ಥರ ಇರುತ್ತೆ ಲೆಟ್ರು, ಇದನ್ನು ಇದು ಬಂದರೆ ನನಗೆ ತಿಳಿಸಿ, ಭಾಳ ಇಂಪಾರ್ಟೆಂಟ್ ಇದೆ, ನಾನು ಭಾಳ ಕಷ್ಟಪಟ್ಟಿದ್ದೀನಿ, ಆ ಲೆಟ್ರ್ ಬೇಕೇ ಬೇಕಾಗುತ್ತೆ ಅದಕ್ಕೋಸ್ಕರ ಅಂತೇಳಿ. ಅವರು 1.5 ಮಂತ್ ಆದಮೇಲೆ ಹೇಳಿದರು, ಈ ಥರ ಲೆಟ್ರ್ ಬಂದಿದೆ ನಿಮ್ಮ ಹೆಸರಿಂದ ಅಂತೇಳಿ. ಆ ಒಂದು ಚಾನಲಲ್ಲಿ ಏನು ನಾನು ಲೆಟ್ರ್ ತೊಗೊಂಡಿದ್ದೆ ಅದೊಂದು ಎಕ್ಸ್ಪೀರಿಯೆನ್ಸ್ ಇತ್ತು. ಈ ಥರ ಲೆಟ್ರಲ್ಲಿ ಅಡ್ರೆಸ್ ಹಾಕಿದರೆ ಬರುತ್ತೆ ಅಂತೇಳಿ ನನಗೆ ಗೊತ್ತಾಯಿತು ಫ್ರೆಂಡ್ಸ್. ಅದಾದಮೇಲೆ ಈ ಸರಿ ನಾನು ನೀಟಾಗಿ ಅಡ್ರೆಸ್ ಕರೆಕ್ಟಾಗಿ ಹಾಕಿದೆ. ಅದಾದಮೇಲೆ ಅವರು ಐಡೆಂಟಿಟಿ ವೆರಿಫಿಕೇಷನ್ ಆದಮೇಲೆ ಅವರೇ ಸೆಂಡ್ ಮಾಡಿದ್ರು, ನಾನು ಇದ್ರಾಗ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಫಸ್ಟ್ ಟೈಮ್ ಆದರೆ ಅವರೇ ಸೆಂಡ್ ಮಾಡ್ತಾರೆ, ಒಂದು ವೇಳೆ ಬರಲಿಲ್ಲ ಅಂತಂದರೆ ನಾವು ಸೆಕೆಂಡ್ ಟೈಮ್ 3rd ಟೈಮ್ ಈ ಥರ ಅಪ್ಲೈ ಮಾಡಬೇಕಾಗುತ್ತೆ. ಬಂತು 17 to 18 ಡೇಸಲ್ಲಿ ಬಂದಾದಮೇಲೆ ಈ ಥರ ಕಾಲ್ ಮಾಡಿದ್ರು, ನಾನು ಹೋಗಿ ತೊಗೊಂಡೆ. ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್, ವೀಡಿಯೋ ಮಾಡಬೇಕು ಅಂತಂದರೆ ಆ ಟೈಮ್ ಸಿಗಲಿಲ್ಲ, ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದೀನಿ. ಅಡ್ರೆಸ್ ಯಾವ ಥರ ಬರೀಬೇಕು, ಅದರಲ್ಲೂ ಹಳ್ಳಿದಿದ್ದರೆ ಯಾವ ಥರ ಬರೀಬೇಕು. ಹಳ್ಳಿದಂದರೆ ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್ ಅಡ್ರೆಸ್ ಬರೆಯೋದು, ಆದರೆ ಪೋಸ್ಟ್ಮನ್ ಜೊತೆ ಫ್ರೆಂಡ್ಲಿ ಆಗಿರಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು, ಅಂದರೆ ನಿಮಗೆ ಲೆಟರ್ ಸಿಗುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಂತಂದರೆ ಪೋಸ್ಟ್ಮನ್ಗೂ ಸರಿಗೆ ಗೊತ್ತಾಗಿರಲ್ಲ ಇದು ಯಾವುದೋ ಲೆಟರ್ ಇರ್ಬೋದು ಅಂತೇಳಿ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಕಾಂಟ್ಯಾಕ್ಟ್ ಇರಬೇಕು, ಮತ್ತು ಈ ಥರ ಬರುತ್ತೆ ಲೆಟ್ರ್, ಈ ಥರ ಇರುತ್ತೆ ಅಂತೇಳಿ ಇಮೇಜ್ ಕೂಡ ಅವ್ರಿಗೆ ತೋರಿಸ್ಬೇಕು, ಅಥವಾ ಅವ್ರ ವಾಟ್ಸಪ್ ನಂಬರ್ ಇತ್ತು ಅಂತಂದರೆ ಕಳಿಸ್ಬೇಕು. ಅವರು ನೆನ್ಪಿಟ್ಕೊಂಡಿರ್ತಾರೆ, ನಾವು ಅವಾಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಈ ಲೆಟರ್ ಬಂದರೆ ಈ ಥರ ಬಂದರೆ ಅವ್ರಿಗೆ ಕೊಡಬೇಕು ಅಂತೇಳಿ ಅವರು ಅಂದ್ಕೊಂಡು ಬಂತು ಅಂತಂದರೆ ಕೊಡ್ತಾರೆ ಫ್ರೆಂಡ್ಸ್. ನಾನು ಓದ್ಬಾದ್ರೆ ತೊಗೊಂಡಿದ್ನಲ್ಲ ಬೇರೆ ಚಾನಲಿಂದ, ಅದು ಎಕ್ಸ್ಪೀರಿಯೆನ್ಸ್ ಇತ್ತು, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಬಂತು ಅಂತಂದರೆ ಹೇಳಿ ಅಂದರೆ ಅವರು ಹೇಳಿದರು ಫ್ರೆಂಡ್ಸ್. ನಾನು ಅಡ್ರೆಸ್ ಯಾವ ಥರ ಬರೀಬೇಕು ಅಂತೇಳಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅಂದರೆ ಹಳ್ಳಿಲಿದ್ದರೆ ಯಾವ ಥರ ಬರೀಬೇಕು, ಸಿಟಿಲಿ ಇದ್ದರೆ ಅಡ್ರೆಸ್ ಯಾವ ಥರ ಎಂಟರ್ ಮಾಡಬೇಕು, ಯಾವ ಥರ ಬೇಗ ಬರುತ್ತೆ ಅಂತೇಳಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನನಗಂತೂ ಭಾಳ ಖುಷಿ ಆಗ್ತಿದೆ ಫ್ರೆಂಡ್ಸ್, ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು 1 ಮಂತ್ ಆಗುತ್ತೆ ಅಂದ್ಕೊಂಡಿದ್ದೆ ನಾನು ಈ ಲೆಟರ್ ಬರಬೇಕಾದ್ರೆ. ಅಂದರೆ ಹೋದ ಸರಿ 1.5 ಮಂತ್ ಆಗಿತ್ತು, ಈ ಬಾರಿ 1 ಮಂತ್ ಆದರೂ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ 18 ಡೇಸಲ್ಲಿ ಬಂದುಬಿಟ್ಟಿದೆ. ಭಾಳ ಖುಷಿ ಆಗ್ತಾಯಿದೆ ನನಗೆ. ಮತ್ತು ಭಾಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ ಫ್ರೆಂಡ್ಸ್, ಏನು ಅಂತಂದರೆ ಅವರು ಸೆಂಡ್ ಮಾಡಿರ್ತಾರೆ ಲೆಟರ್ ಸೆಂಡ್ ಮಾಡಿದಾದ್ಮೇಲೆ ನಾವು ಫಸ್ಟ್ ಟೈಮ್ ಮತ್ತೆ ಅಪ್ಲೈ ಮಾಡ್ತೀವಲ್ಲ, ಸೆಂಡ್ ಮಾಡೋಕ್ಕೆ 3 ಸರಿ ನಾವು ಅಪ್ಲೈ ಮಾಡ್ಬೋದು. ಅವರು 1 ಸರಿ ಸೆಂಡ್ ಮಾಡ್ತಾರೆ, ಮತ್ತು 3 ಸರಿ ನಾವು ಬರಲಿಲ್ಲ ಅಂತಂದರೆ 3 ಸರಿ ನಾವು ಅಪ್ಲೈ ಮಾಡ್ಬೋದು. ಒಂದು ವೇಳೆ ಬರಲಿಲ್ಲ ಅಂತಂದರೆ 4 ಮಂತ್ ಆಯಿತು ಅಂದರೆ, ನಾವು ಯಾವಾಗ ಅಪ್ಲೈ ಮಾಡ್ತೀವಲ್ಲ ಆವಾಗಿಂದ 4 ಮಂತ್ ಆಯಿತು ಅಂತಂದರೆ ಆವಾಗ ಆ್ಯಡ್ಸೆನ್ಸ್ ಅಂದರೆ ಆ್ಯಡ್ಸ್ ಡಿಸೇಬಲ್ ಆಗುತ್ತೆ. ನಮ್ಮ ವೀಡಿಯೋಸ್ ಮೇಲೆ ಏನು ಬರುತ್ತಲ್ಲ ಆ್ಯಡ್ಸ್ಗಳು ಅವೆಲ್ಲ ಬರೋಲ್ಲ ಫ್ರೆಂಡ್ಸ್, ಸ್ಟಾಪ್ ಆಗಿಬಿಡುತ್ತೆ. ಅರ್ನಿಂಗ್ಸ್ ಕೂಡ ಆವಾಗಿಂದ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ 4 ಮಂತಲ್ಲಿ ನಾವು ಈ ಒಂದು ಲೆಟ್ರಲ್ಲಿ ಇರುತ್ತಲ್ಲ ಆ ಪಿನ್ನ ಎಂಟ್ರ್ ಮಾಡಿ ನಾವು ಅಡ್ರೆಸ್ ವೆರಿಫೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದೊಂದು ಭಾಳ ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದೆ. 4 ಮಂತ್ ಒಳಗಡೆ ನೀವು ಇದನ್ನು ಎಂಟ್ರ್ ಮಾಡಿ ವೆರಿಫೈ ಮಾಡಬೇಕು ಫ್ರೆಂಡ್ಸ್. ಇಲ್ಲಾಂತಂದರೆ ಆ್ಯಡ್ಸ್ ಎಲ್ಲ ಸ್ಟಾಪ್ ಆಗುತ್ತೆ, ಅರ್ನಿಂಗ್ಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇನ್ನೊಂದು ಬೇರೆ ಮೆಥಡ್ ಇದೆ, ಮೇಲ್ ಮುಖಾಂತರ ಕೂಡ ನಾವು ಅಡ್ರೆಸ್ ID ಕೊಟ್ಟು ನಾವು ಪಿನ್ನ ತೊಗೊಂಡು ಮತ್ತು ವೆರಿಫಿಕೇಷನ್ ಮಾಡ್ಬೋದು. ಆದರೆ ಈ ಮೆಥಡ್ ಭಾಳ ಈಸಿ ಇದೆ, ಅದು ಲಾಸ್ಟ್ ಪ್ರೊಸೆಸ್ ಇದೆ ಫ್ರೆಂಡ್ಸ್. ಅದು ಯಾವ ಥರ ಮಾಡಬೇಕು ಅಂತೇಳಿ ನೆಕ್ಸ್ಟ್ ತಿಳಿಸ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ, ಯಾವ ಥರ ಅಡ್ರೆಸ್ ಎಂಟರ್ ಮಾಡಬೇಕು, ಯಾವ ಥರ ಅಡ್ರೆಸ್ ಬರೀಬೇಕು, ಹಳ್ಳಿದಾದರೆ ಯಾವ ಥರ ಬರೀಬೇಕು, ಸಿಟಿದಾದರೆ ಯಾವ ಥರ ಬರೀಬೇಕು, ಬೇಗ ಬಂದು ತಲುಪಬೇಕು, ಯಾವುದೇ ಡೌಟ್ ಇರಬಾರ್ದು, ಅಡ್ರೆಸ್ಸಲ್ಲಿ ಯಾವುದೇ ಮಿಸ್ಟೇಕ್ಸ್ ಇರಬಾರ್ದು, ಆ ಥರ ಬರೀಬೇಕು ಅಂತಂದರೆ ಯಾವ ಥರ ಬರೀಬೇಕು ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.